ಸಿನಿಮಾಗಾಗಿ ಎಷ್ಟು ಕೋಟಿ ಸಂಭಾವನೆಯನ್ನು ಪಡ್ಕೊಂಡಿದ್ದಾರೆ, ಎಷ್ಟು ಬಜೆಟನ್ನು ತಗೊಂಡಿರಬಹುದು, ಇವ್ರ ಬಜೆಟ್ ಏನಿರಬಹುದು. ಹಾಗಾದರೆ 15 ಕೋಟಿ ಸಂಭಾವನೆ ಪಡ್ಕೊಂಡಿದ್ದಾರೆ ಅಂದರೆ ಆ ರೇಂಜ್ಗೆ ಅವರ ಕ್ಯಾರೆಕ್ಟರನ್ನು ನಿರ್ದೇಶಕಿ ಮಾರ್ಪಾಡನ್ನು ಮಾಡಿರ್ತಾರೆ. ಟಾಕ್ಸಿಕ್ ಸಿನಿಮಾಗೆ ಕಿಯಾರಾ ಅವರು ಎಷ್ಟು ತಗೊಂಡಿರಬಹುದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ವಿಶೇಷವಾಗಿರುವಂತಹ ಟಾಕ್ಸಿಕ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಎನ್ ರಾಜ್. ಟಾಕ್ಸಿಕ್ ಈಗ ಎಲ್ಲಿ ನೋಡಿದ್ರು ಕೂಡ ಟಾಕ್ಸಿಕ್ದೇ ಮಾತಾಗಿದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಟಾಕ್ಸಿಕ್ಗೆ ಸಂಬಂಧಪಟ್ಟಂತಹ ರೀಲ್ಸ್ಗಳು, ಮಿಮ್ಸ್ಗಳನ್ನ ನಾವು ನೋಡ್ತಾನೆ ಇರ್ತೀವಿ. ದಿನಕ್ಕೊಂದು ಟಾಕ್ಸಿಕ್ಗೆ ಸಂಬಂಧಪಟ್ಟಂತಹ ಸುದ್ದಿಗಳು ಟಿ ವಿನಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನೋಡ್ತಿರ್ತೀವಿ, ಕೇಳ್ತಾ ಇರ್ತೀವಿ. ಒಂದಷ್ಟು ಕ್ಯೂರಿಯಾಸಿಟಿ ಅನಿಸುತ್ತೆ, ಇನ್ನೊಂದಷ್ಟು ಜನರಿಗೆ ಸಿನಿಮಾ ಯಾವಾಗಪ್ಪ ಬರುತ್ತೆ ಅನಿಸುತ್ತೆ. ಸೊ ಈ ಟಾಕ್ಸಿಕ್ನಲ್ಲಿ ಬರೀ ಬಿಗ್ ಬಜೆಟ್ ಮೂವಿ ಮಾತ್ರ ಅಲ್ಲ, ಈ ಸಿನಿಮಾದಲ್ಲಿ ಇರುವಂತಹ ಏನು ಅಭಿನಯಿಸಿರುವಂತಹ ಎಲ್ರಿಗೂ ಕೂಡ ಈ ಸಿನಿಮಾ ಬಹಳ ಸ್ಪೆಷಲ್ ಅಂತಲೇ ಹೇಳ್ಬಹುದು. ಅದರಲ್ಲೂ ಕೂಡ ಒಬ್ಬೊಬ್ಬರು ಕೂಡ ಒಂದೊಂದು ದೊಡ್ಡ ಮಟ್ಟದ ಬಜೆಟನ್ನು ಸಿನಿಮಾದಿಂದ ತಗೊಂಡಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಸೊ ಯೂಶಲಿ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಎಷ್ಟು ಜೊತೆ ಅಭಿನಯಿಸ್ತಾ ಇದ್ದಾರೆ ಅಂದಮೇಲೆ ಆ ನಾಯಕಿ ಆಗಿರಬಹುದು ಅಥವಾ ಸಹ ಕಲಾವಿದರಾಗಬಹುದು, ಎಷ್ಟು ಬಜೆಟನ್ನು ತಗೊಂಡಿರಬಹುದು, ಇವ್ರ ಬಜೆಟ್ ಏನಿರಬಹುದು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಸದ್ಯಕ್ಕೆ ಕಿಯಾರಾ ಅಡ್ವಾಣಿ ಅವರ ಒಂದು ಬಜೆಟ್ ಲೀಕ್ ಆಗಿದೆ. ಅವರು ಈ ಸಿನಿಮಾಗಾಗಿ ಎಷ್ಟು ಕೋಟಿ ಸಂಭಾವನೆಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಮೊತ್ತ ವೈರಲ್ ಆಗಿದೆ ಅಂತಲೇ ಹೇಳ್ತಾ ಹೋಗ್ಬೋದು. ಈ ಹಿಂದೆ ಕಿಯಾರಾ ಅಡ್ವಾಣಿ ಅವರು ಮಾಡಿದಂತಹ ಸಿನಿಮಾಗಳಲ್ಲಿ ಅಂತಂದರೆ ಗೇಮ್ ಚೇಂಜರ್ ಸಿನಿಮಾಗೆ ಅವರು 7 ಕೋಟಿ ತಗೊಂಡಿರ್ತಾರೆ. ಹಾಗೆ ವಾರ್ 2 ಸಿನಿಮಾದಲ್ಲಿ ಅವರು 13 ಕೋಟಿ ತಗೊಂಡಿರ್ತಾರೆ. ಸೊ ಆನಂತರದಲ್ಲಿ ಸ್ವಲ್ಪ ರೀಸೆಂಟಾಗಿ ಸ್ವಲ್ಪ ಬ್ರೇಕನ್ನು ತಗೊಂಡಿರ್ತಾರೆ ಕಿಯಾರಾ ಅವರು, ಬಿಕಾಸ್ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ಅದಾದ ನಂತರದಲ್ಲಿ ಟಾಕ್ಸಿಕ್ ಸಿನಿಮಾ ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಸಿನಿಮಾಗೆ ಕಿಯಾರಾ ಅವರು ಎಷ್ಟು ತಗೊಂಡಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಅವರ ಅಭಿಮಾನಿಗಳಲ್ಲೇ ಇರುತ್ತೆ. ಅಂದರೆ ಟಾಕ್ಸಿಕ್ ಸಿನಿಮಾ ಅಂತಂದರೆ ಇದು ಬರೋಬ್ಬರಿ ದೊಡ್ಡ ಮಟ್ಟದ ಬಜೆಟ್ ಸಿನಿಮಾ, ಅಂದರೆ ಒಂದು 500 ಕೋಟಿ ಆ ಲೆವೆಲ್ ಸಿನಿಮಾ ಆಗಿರೋದ್ರಿಂದ, ಅಂದಾಜು 500 ಕೋಟಿ ಲೆವೆಲ್ ಸಿನಿಮಾ ಆಗಿರೋದ್ರಿಂದ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಕಿಯಾರಾ ಅವರು ಎಷ್ಟು ತಗೊಂಡಿರಬಹುದು, ನಯನತಾರಾ ಅವರು ಎಷ್ಟು ತಗೊಂಡಿರಬಹುದು, ರುಕ್ಮಿಣಿ ವಸಂತ ಅವರು ಎಷ್ಟು ತಗೊಂಡಿರ್ಬೋದು, ಈ ರೀತಿಯಾದಂತಹ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಸದ್ಯಕ್ಕೆ ಈ ಒಂದು ಕಿಯಾರಾ ಅವರು ತಗೊಂಡಿರುವಂತಹ ಸಂಭಾವನೆ ಲೀಕ್ ಆಗಿದೆ. ಈ ಸಿನಿಮಾಗಾಗಿ ಕಿಯಾರಾ ಅವರು 15 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡ್ಕೊಂಡಿದ್ದಾರಂತೆ. ಸೊ ಇದು ಸಿಕ್ಕಾಪಟ್ಟೆ ಇವಾಗ ವೈರಲ್ ಆಗ್ತಿರುವಂತಹ ಟ್ರೆಂಡಿಂಗ್ನಲ್ಲಿ ಇರುವಂತಹ ನ್ಯೂಸ್ ಆಗಿದೆ. ಬಿಕಾಸ್ ಇನ್ನೇನು ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೆ ಕೆಲವು ದಿನ ಅಷ್ಟೇ ಬಾಕಿ ಇರುವಂಥದ್ದು. ಸೊ ಹೀಗಿರುವಾಗಲೇ ಕಿಯಾರಾ ಅವರು ಇಷ್ಟು ಸಂಭಾವನೆ ತಗೊಂಡಿದ್ದಾರೆ, 15 ಕೋಟಿ ಸಂಭಾವನೆ ತಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಅಂದರೆ ವಾರ್ 2ನಲ್ಲಿ ಅವರಿಗೆ 13 ಕೋಟಿ ಸಂಭಾವನೆ ಬಂದಿರುತ್ತೆ. ಸೊ ಈ ಟಾಕ್ಸಿಕ್ ಅಂತ ಬಂದಾಗ 2 ಕೋಟಿ ಜಾಸ್ತಿಯನ್ನು ಇವರು ತಗೊಂಡಿದ್ದಾರೆ. ಹಾಗಾದರೆ 15 ಕೋಟಿ ಸಂಭಾವನೆ ಪಡ್ಕೊಂಡಿದ್ದಾರೆ ಅಂದರೆ ಆ ರೇಂಜ್ಗೆ ಅವರ ಕ್ಯಾರೆಕ್ಟರನ್ನು ನಿರ್ದೇಶಕಿ ಮಾರ್ಪಾಡನ್ನು ಮಾಡಿರ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಅವರ ಅಭಿಮಾನಿಗಳಲ್ಲಿದೆ. ಅದನ್ನ ಎಷ್ಟು ಯಾವ ರೀತಿ ಇರುತ್ತೆ, ಇಷ್ಟು ದುಡ್ಡು ತಗೊಂಡಿದ್ದಾರಲ್ಲ, ಇಷ್ಟು ಸಂಭಾವನೆಯನ್ನು ಪಡ್ಕೊಂಡಿದ್ದಾರಲ್ಲ ಕಿಯಾರಾ ಅವರು ಅನ್ನುವಂಥದ್ದು. ಸೊ ಈಗ ಒಂದು ಬರುವಂತಹ ಸಾಂಗ್ನಲ್ಲಿಯೂ ಕೂಡ ಬಂದಿರುವಂತಹ ಸಾಂಗ್ನಲ್ಲಿಯೂ ಕೂಡ ಕಿಯಾರಾ ಅವರೇ ಮೇಯ್ನ್ ಏನೋ ಲೀಡ್ ಇರಬಹುದೇನೋ ಅನ್ನೋ ರೀತಿಯಲ್ಲೂ ಕೂಡ ಗೊತ್ತಾಗ್ತಿಲ್ಲ. ಬಟ್ ಗೊತ್ತಿಲ್ಲ ಕಿಯಾರಾ ಅವರನ್ನು ಯಾವ ರೀತಿ ತೋರಿಸಿರ್ತಾರೆ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಕೂಡ ಗೊತ್ತಿಲ್ಲ. ಬಿಕಾಸ್ ನಾವೇನು ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದನ್ನ ನಾವು ಟಾಕ್ಸಿಕ್ ಸಿನಿಮಾದಿಂದ ಇಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಬಹುದು. ಸೊ ಅದಾದ ನಂತರದಲ್ಲಿಯೂ ಕೂಡ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಸಂಭಾವನೆ ಈ ಸಿನಿಮಾದಿಂದ ಸಿಕ್ಕಿದೆ. ಸೊ ಸದ್ಯಕ್ಕೆ ಕಿಯಾರಾ ಅವರ ಎಷ್ಟು ಸಂಭಾವನೆಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿರುವಂಥದ್ದು. ಸೊ ಈಗ ಟಾಕ್ಸಿಕ್ ಸಿನಿಮಾ ನಮ್ಮೆಲ್ಲರಿಗೂ ಕೂಡ ಕ್ಯೂರಿಯಾಸಿಟಿಯನ್ನು ಸೃಷ್ಟಿ ಮಾಡ್ತಾ ಇದೆ. ಟ್ರೈಲರ್ ಯಾವಾಗಪ್ಪ ಬರುತ್ತೆ, ಸಿನಿಮಾ ಯಾವಾಗಪ್ಪ ಬರುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ವರ್ಷಗಳ ಕಾಯುವಿಕೆಗೆ, ಅಂದರೆ ಅಭಿಮಾನಿಗಳ ಇಷ್ಟು ವರ್ಷದ ಕಾಯುವಿಕೆಗೆ ಬ್ರೇಕ್ ಬೀಳುತ್ತೆ ಸದ್ಯದಲ್ಲೇ. ಯಾಕೆಂದರೆ ಇನ್ನು ಕೆಲವು ದಿನಗಳು ಮಾತ್ರ ಇರುವುದು ಸಿನಿಮಾ ರಿಲೀಸ್ಗೆ. ಸೊ ಅವತ್ತಿನ ದಿನ ಹಬ್ಬವನ್ನೇ ಮಾಡಲಿಕ್ಕೆ ಯಶ್ ಅವರ ಫ್ಯಾನ್ಸು ರೆಡಿ ಆಗಿದ್ದಾರೆ. ಸೊ ನಿಮಗೂ ಕೂಡ ಗೊತ್ತಿರುತ್ತೆ, ಹೈದರಾಬಾದ್ನಲ್ಲಿ ನಿನ್ನೆ ಡ್ರೋನ್ ಶಾಟ್ಗಳಲ್ಲಿ ಟಾಕ್ಸಿಕ್ ಸಿನಿಮಾದ ಒಂದಷ್ಟು ಫೋಟೋಗಳು ಕೂಡ ಬಂದಿರುವಂಥದ್ದು, ಪ್ರದರ್ಶನವೂ ಕೂಡ ಆಗಿರುವಂಥದ್ದು. ಸೊ ಅದು ನಮ್ಮ ಕನ್ನಡಿಗರು, ಅಂದರೆ ನಾವು ಕನ್ನಡಿಗರಾಗಿ ಇದನ್ನು ಹೆಮ್ಮೆ ಪಡುವಂತಹ ವಿಷಯ. ಬೇರೆ ಯಾವುದೋ ರಾಜ್ಯದಲ್ಲಿ ಬೇರೆ ಭಾಷೆಯವರು, ಬೇರೆ ಭಾಷೆಯ ಅಭಿಮಾನಿಗಳು ಯಶ್ ಅವರಿಗೆ ಈ ಮಟ್ಟದಕ್ಕೆ ಕೊಂಡಾಡ್ತಾರೆ, ಇಷ್ಟೊಂದು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಕೂಡ ಬ್ಲೆಸ್ಡ್ ಅಂತ ಅನಿಸುತ್ತೆ ಒಂದು ರೀತಿಯಲ್ಲಿ. ಅದೇ ರೀತಿಯಾಗಿ ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಬರ್ತಾ ಇದೆ. ಸೊ ಅವರ ಫ್ಯಾನ್ಸ್ ನಾವೆಲ್ಲರೂ ಕೂಡ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಮಹಿಳಾ ದಿನಾಚರಣೆಗೆ ಬರ್ತಿರೋದ್ರಿಂದ ಅದು ವೆರಿ ಸ್ಪೆಷಲ್ ಆಗಿರುತ್ತೆ ಅನ್ನುವಂಥದ್ದು ಕೂಡ. ಸೊ ವೆಯ್ಟ್ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ಕನ್ನಡ ಪಿಕ್ಚರ್.